ಬಂದೆ ಇರಿ. Where is Mr. Tarak? Tarak irli. What do you want? We are here to light the lamp. Where is Tarak? Tarak, ಎಲ್ಲಿದೆಯೋ? ಬೇಗ ಬಾರೋ, ಬೇಗ ಬಾರೋ. Hi girls. Hi Tarak. Hi. ಲೋ, ಯಾರೋ ಈ ದೆವ್ವಗಳೆಲ್ಲ? ಅಯ್ಯೋ, ದೀಪ ಅನ್ಸಕ್ಕೆ ಹುಡುಗಿ ಬೇಕು ಅಂತ ಕೇಳಿದ್ರಲ್ಲ, ಕರ್ಸಿದ್ದೀನಿ. ನಿಮ್ಗೆ ಯಾರು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. Where is the lamp? ನಾನ್ ತೋರಿಸ್ತೀನಿ. ಇವರು ದೀಪ ಹಚ್ಚಕ್ ಬಂದಿಲ್ಲ, ಮನೆಗ್ ಬೆಂಕಿ ಹಚ್ಚಕ್ ಬಂದಿದ್ದಾರೆ. ಒಬ್ಬೊಬ್ರು ಮುಖ ನೋಡು. ಮತ್ತೆ ಕಾಡ್ಕೊಂಡ್ರಿ ಕಾಲ್ ಮುರ್ದಾಕ್ಬಿಡ್ತೇನೆ. ನಿಮ್ಗೆ ಹೊಡಿಯಕ್ ಬೇರೆ ಏನು ಸಿಗ್ಲಿಲ್ವಾ? ಇಂಡಿಯಾ ಆದ್ರೆ ಪರ್ಕೆಲ್ ಹೊಡಿತಾ ಇದೆ, ಇದು ಫಾರಿನ್, ಅದಕ್ಕೋಸ್ಕರ ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಂಡಿದ್ದೀನಿ. ನಿಂತ್ಕೋ. ನಿನ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ನಾನ್ ಕೇಳಿದ್ದು ಈ ಮನೆಗೆ ಸೊಸೆನ. ಸರ್ಸು ಬೇಬೆ, ನಿಮಗೆ ನಾನು, ನನಗ್ ನೀವು. ಲೈಫ್ ಇಸ್ ಬ್ಯೂಟಿಫುಲ್, ಇಷ್ಟೇ ಸಾಕು. ಹೀಗೆ ಇರ್ತೀಯಾ? ಮದ್ವೆ ಆಗಲ್ವಾ? ನೋಡಿ, ನನಗೆ ಈ ಮದ್ವೆ, ಫ್ಯಾಮಿಲಿ ಟೆನ್ಷನ್ಸ್ ಇದ್ಯಾವುದು ಬೇಡ. ದಯವಿಟ್ಟು ಈ ಮದ್ವೆ ಕನ್ಸನ್ನ ಬಿಟ್ಬಿಡಿ. ಹೋಗೋ, ನಿನ್ನ ತಿದ್ದಕ್ಕೆ ಅದು ಯಾರು ಬರ್ತಾರೋ ಆ ದೇವ್ರಿಗೆ ಗೊತ್ತು. ನೀನಾ? ಹೌದು, ಪ್ಲೀಸ್ ಹೆಲ್ಪ್ ಮೀ. ಅವ್ರು ನನ್ನನ್ನು ಬಿಡಲ್ಲ. ಬೇಗಲಿಂದ ದೂರ ಕರ್ಕೊಂಡು ಹೋಗಿ ಪ್ಲೀಸ್. ಯಾರು? ಗೊತ್ತಿಲ್ಲ, ಯಾರೋ 4 ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರು ನನ್ನ ಫಿನಿಶ್ ಮಾಡ್ತಾರೆ. ಪ್ಲೀಸ್ ನಡಿ, ಅದು ಯಾರು ಅಂತ ನೋಡೋಣ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ತಾಯಿ ಇಲ್ದಿರೋ ಹುಡುಗಿ ಸತ್ರೆ ಪರವಾಗಿಲ್ವಾ? ಪ್ಲೀಸ್ 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 ಪ್ಲೀಸ್. ಓಕೆ. ನಿನ್ ಹೆಸರೇನಂತೆ? ತಾರಕ್. ತಾರಕ್ ಫ್ರಮ್ ಮೈಸೂರು, ದ ಹೆರಿಟೇಜ್ ಸಿಟಿ. ಹೇ, ಮೈಸೂರಲ್ಲಿ ಮೈಲಾರಿ ದೋಸೆ, ಹನುಮಂತ ಬಿರಿಯಾನಿ ತಿಂದಿದ್ಯಾ? ಆಕ್ಚುಲಿ ನಾವು ಮೈಸೂರವ್ರೆ, ಆದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರು ಶಿಫ್ಟ್ ಆಗಿ ಸುಮಾರು ವರ್ಷಗಳಾಯ್ತು. ಓ, ಬೆಂಗಳೂರಿನಲ್ಲಿ ಸಿಟಿಆರ್ ಮಸಾಲ ದೋಸೆ, ವಿವಿ ಪುರಂ ಚಾಟ್ಸ್, ಬನಶಂಕರಿ ಬಿರಿಯಾನಿ, ನಾಯ್ಡು ಹೋಟೆಲ್ ಅಲ್ಲಿ ನಾನು ಇಂಡಿಯಾಗೆ ಹೋಗಿ 22 ವರ್ಷ ಆಯ್ತು. ವಾಟ್? 6 ಮಂತ್ಸ್ಗೆ ಒಂದ್ಸಲ ನಮ್ಮ ಅಪ್ಪನ ಜೊತೆ ಇಂಡಿಯಾಗ್ ಹೋಗಿ ಇದನ್ನೆಲ್ಲ ತಿನ್ಲೇಬೇಕು. ಲೈಫ್ ನ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿಯಲ್ಲೋ ತಾರಕ. ಅದ್ ಸರಿ, ನಿನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತಲ್ಲ, ಎಲ್ಲಿ ಅವರು? ಈಗ ಅವ್ರು ಬೇಕಾ? ನಾವಿಬ್ರೇ ಇದೀವಿ, ಜಾಲಿಯಾಗಿ ಲಾಂಗ್ ಡ್ರೈವ್ ಹೋಗೋಣ. ಇಳಿ ಕೆಳಗೆ. ನೋ ವೇ, ಒಂದ್ ಸೆಲ್ಫಿ ಕೊಟ್ರೆ ಹೋಗ್ತೀವಿ. ಸೆಲ್ಫಿ ಕೊಟ್ರೆ ಇನ್ಯಾವತ್ತೂ ತೊಂದರೆ ಕೊಡಲ್ಲ ತಾನೆ? ನೋ, ನೆವರ್. ಸರಿ ಬಾ. Come. Hey, come. Bye. Tara, hey. ಹೇ ತಾರಕ್, ನೀನ್ ನೋಡಕ್ಕೆ ಎಕ್ಸೆಲ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಕಂಪ್ನಿಯಿಂದ ಬಂದಿದ್ದಾರೆ. ಬಾಬಿ, ನಾನು ಯಾವುದೇ ಸ್ಪೋರ್ಟ್ಸ್ ಏಜೆನ್ಸಿಯವ್ರನ್ನ ಮೀಟ್ ಮಾಡಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ಸಾರಿ ಅಂತ ಹೇಳಿ ಕಳಿಸು. ಈ ಸತಿ ನೀನೇ ಹೇಳ್ಕೊ. ಅಷ್ಟು ಚೆನ್ನಾಗಿರೋ ಕನ್ನಡ ಹುಡುಗಿಗೆ ಡಿಸಪಾಯಿಂಟ್ ಮಾಡಕ್ ನನಗಿಷ್ಟ ಇಲ್ಲ. ಹೇ ಬಾಬಿ, 1 ನಿಮಿಷ. ಏನು? ವಿಚಿತ್ರವಾದ ಡ್ರೆಸ್ಸು, ಸ್ವಲ್ಪ ಮೆಂಟಲ್ ತರ. ಹಂಗೇನಿಲ್ಲಪ್ಪ, ತುಂಬಾ ಡಿಸೆಂಟ್ ಆಗಿದ್ದಾಳೆ. ಅದು ಈ ದೇಶದಲ್ಲಿ ಸೀರೆ ಉಟ್ಕೊಂಡ್ ಬಂದಿದ್ದಾಳೆ. ಸರಿ, ಓಕೆ ಬಾ. ಓಕೆ. ನಮಸ್ಕಾರ. ಪ್ಲೀಸ್ ಬನ್ನಿ, ಕೂತ್ಕೊಳ್ಳಿ. ನಿಧಾನ. Do you have a twin sister? No, ನಾನು ಅವಳೇ, ಅವಳು ನಾನೇ. Out. Please out. ಇದು ಆಫೀಸ್, ನೀವು ಬಾಸ್. ನಾನಿಲ್ಲಿ ಬಂದಿರೋದು ಹಾಡೋಕೆ ಕುಣಿಯೋಕೆ ಅಲ್ಲ. I have a proposal for you. No, I don't like you. ನನ್ನ ಮದುವೆ ಆಗಿ ಅನ್ಲಿಲ್ಲ. ನೀವು ಫ್ಯಾಂಟಾಸ್ಟಿಕ್ ಸ್ಪೋರ್ಟ್ಸ್ಮನ್.
ನಿಮ್ಮನ್ನ ಫೇಮಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯು ಆರ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಟೂ. ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್. ಸಾರಿ, ಆಡ್ಸ್, ಎಂಡೋಸ್ಮೆಂಟ್ಸ್ ನನಗಿದೆಲ್ಲ ಇಷ್ಟ ಇಲ್ಲ. ಇಟ್ ಇಸ್ ಎಕ್ಸೆಲ್ ಸ್ಪೋರ್ಟ್ಸ್ ಕಂಪನಿ. ನಾನು ಈ ಕಂಪನಿಗೆ ರೀಸೆಂಟಾಗಿ ಜಾಯ್ನ್ ಆದೆ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಅಸೈನ್ಮೆಂಟ್. ನೀವು ಕನ್ನಡದವರಾಗಿ ಇನ್ನೊಬ್ಬ ಕನ್ನಡದವ್ರಿಗೆ ಇಷ್ಟು ಹೆಲ್ಪ್ ಮಾಡಲ್ವಾ? ಐ ಆಮ್ ಸಾರಿ. ಇಟ್ಸ್ ಓಕೆ, ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ. ಥ್ಯಾಂಕ್ ಯು. ಬಾಯ್ ಬಾಬಿ. ಐ ವಿಶ್ ಯು ಆರ್ ಅ ಸ್ಪೋರ್ಟ್ಸ್ ಪರ್ಸನ್. ಸೇಮ್ ಪಿಂಚಿಯಾ. ನಂಬೋಕೆ ಆಗ್ತಾಯಿಲ್ಲ. ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಳಲ್ಲ. ವೆರಿ ಬ್ಯಾಡ್ ತಾರಕ್. ಮುದ್ದಾದ ಹುಡುಗಿನ ಹರ್ಟ್ ಮಾಡಿ ಕಳಿಸಿದೆ ನೀನು. ಹೋಗೋ. ಬಾಬಿ, ನಾನು ಆಗ್ಲೇ ಹೇಳಿಲ್ವಾ? ಬಾಬಿ, ಏ ದವ್ವ, ಕನ್ನಡದಲ್ಲಿ ಮಾತಾಡು. ನಾನಿನ್ನ ಬಿಡಲಾರೆ. ನಾನಿನ್ನ ಬಿಡಲ್ಲ ಕಣೋ, ಬಿಡಲ್ಲ. ಓಕೆ ಬಾಯ್. ಒಬ್ಬ ಕನ್ನಡದನಾಗಿ ಕನ್ನಡದವ್ರಿಗೆ ಹೆಲ್ಪ್ ಆಗಲಿ ಅಂತ ಸೈನ್ ಮಾಡಿದ್ದೀನಿ. ಈ ಕನ್ನಡದವರು ಅನ್ನೋ ನಾಟಕ ಎಲ್ಲ ಬೇಡ. ನನ್ನ ಕಾಟ ತಡ್ಕೊಳಕ್ಕಾಗದೆ ಮಾಡಿದ್ಯಾ. ಔಟ್. ಥ್ಯಾಂಕ್ ಯು ತಾರಕ. ಯಾ, ನಾಳೆ ಪೈಲಟ್ ಆಡ್ ಶೂಟ್ ಮಾಡ್ತಿದ್ದೀನಿ. ಬೇರೆ ಯಾರೋ ಡಮ್ಮಿ ನೆಕ್ ಶೂಟ್ ಮಾಡೋ ಬದಲು ನೀನೇ ಬಂದ್ಬಿಡು. ಸ್ಮೈಲ್, ಸಿಕ್ ಚೀಸ್, ಪರ್ಫೆಕ್ಟ್, ಕ್ಯಾಪ್ಚರ್ ಇಟ್. ಆಕ್ಚುಲ್ ಶೂಟ್ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. ವಾಟೆವರ್. ತೊಂದ್ರೆ ಆಯ್ತಾ? ತುಂಬಾ. ಓಕೆ ಬಾಯ್. ಆಸಮ್ ಯಾ. ನಾನು ಫೋಟೋ ಕಳಿಸ್ತೀನಿ. ಹಾಯ್ ತಾರಾ. ಹಾಯ್. ಆಗ್ಲೇ ಫೋಟೋ ಶೂಟ್ ಮಾಡಿದ ಪಿಕ್ಚರ್ಸ್ಗಳೆಲ್ಲ ಕಳಿಸ್ಬಿಟ್ಟಿದ್ದಾಳೆ. ಕೊಡಿಲ್ಲ ನಿಮಿಷ. ನೀನು ಫಸ್ಟ್ ಟೈಮ್ ಫೋಟೋ ಶೂಟ್ ಮಾಡಿರೋದನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಮಜಾ. ಮಾತ್ಕೊಳ್ಳಿ. ಲೆಟ್ಸ್ ಪ್ಲೇ. ಹಾಯ್ ತಾರಾ. ನಾನು ಒಂದ್ ಸೆಲ್ಫಿ ಕೇಳ್ದೆ ಕೊಡ್ಲಿಲ್ಲ. ಈಗ ನೋಡು ಎಷ್ಟಿದೆ ನಿನ್ ಜೊತೆ ಫೋಟೋಸ್. ಕಮ್ ಆನ್ ಗೈಸ್. ವೆರಿ ಚೀಪ್ ಮೆಂಟಾಲಿಟಿ. ನಮ್ಮೋರು ಅಂತ ಸಹಾಯ ಮಾಡೋದೇ ತಪ್ಪು. ಯಾರಿಗಪ್ಪ ಸಹಾಯ ಮಾಡಿದೆ? ಯಾರೋ ಒಂದು ಹುಡುಗಿ ಸರ್ಸಮ್ಮ, ಕನ್ನಡದವಳು ಅಂತ ಬಂದ್ಲು. ಕನ್ನಡದವ್ರು ನಂಗೆಲ್ಲ ಬೈಬೇಡಪ್ಪ. ಈ ದೇಶದಲ್ಲಿ ಕನ್ನಡ ಕೇಳೋದೇ ಕಷ್ಟ. ಸಮ್ಟೈಮ್ಸ್ ಮಿಸ್ಟೇಕ್ಸ್ ಹ್ಯಾಪನ್ಸ್ ಅಪ್ಪ. ಆ್ಯಂಡ್ ಎಲ್ಲರೂ ಕೆಟ್ಟವರಾಗಿರಲ್ಲ, ಒಳ್ಳೆಯವರು ಇರ್ತಾರೆ. ಓಹೋ, ಅಂತ ಒಳ್ಳೆಯವ್ರನ್ನ ತಾವೆಲ್ಲಿ ನೋಡಿದ್ರು? ಸೂಪರ್ ಮಾರ್ಕೆಟಲ್ಲಿ ಕನ್ನಡದವಳು. ವಾಟ್ ಎ ಬ್ಯೂಟಿ, ವಾಟ್ ಎ ಬಿಹೇವಿಯರ್. ತಮ್ಗೆ ಅವ್ರನ್ನ ಮನೆಗ್ ಕರ್ಕೊಂಬರ್ಬೇಕು ಅಂತ ಅನ್ಸಿಲ್ವೋ? ಬಿಸಿ ಬಿಸಿ ಟೀ ರೆಡಿ. ಅನ್ಕೊಂಡೆ, ನೀನೇ ಅನ್ಕೊಂಡೆ. ಸರ್ಸಮ್ಮ, ಇವಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ? ಇಲ್ಲೇ ಇದ್ದಾಳಲ್ಲ, ತಿಳ್ಕೊತೀನಿ. ಅದಕ್ಕೂ ಮುಂಚೆ ಟೀ ಕೊಡಿರಿ. 3 roses. 2 ನನ್ ಕಿವಿಗೆ, 1 ಸರ್ಸಮ್ಮನ್ ಕಿವಿಗೆ. ಇಡೋದನ್ ಕೆಳಗಡೆ. ಐ ಸೆಡ್ ಕೀಪ್ ಇಟ್ ಡೌನ್. ನಡಿ ಆಚೆ. ಗೊತ್ತಾಗಲ್ಲ ಸರ್ಸಮ್ಮ. ಇಷ್ಟೊತ್ತಾದ್ರೂ ದೀಪನೇ ಹಚ್ಚಿಲ್ವಾ? ಅಲ್ಲೋಡು. ಓಕೆನಾ ಸರ್ಸತ್ತೆ? ಅತ್ತೆ ಅಂತಿದ್ದಾಳಲ್ಲೋ. ಸೂಪರ್ ಮಾರ್ಕೆಟ್ ಅಲ್ಲಿ ಏನೇನ್ ಹೇಳಿದ್ರಿ ನೀವು? ಏನ್ ಹೇಳ್ದೆ? ನೀವು ಮದ್ವೆ ಆಗಿಲ್ಲ ಅಂತ ನಿಮ್ ಮಗನೂ ಆಗಲ್ವಾ? ಆಗಲ್ಲ ಅಂತಿದ್ದಾನೆ. ನಾನ್ ಬಿಡ್ತೀನಾ?
ಮನೇಲಿ ದೀಪ ಹಚ್ಚೋಕೆ ಒಂದು ಸುಂದರವಾದ ಸೊಸೆ ಬೇಕು ಅಂತ ನಾನು ಹಠ ಹಿಡ್ದಿದ್ದೀನಿ. ನೀವ್ ಅಲ್ಲಿ ಕೊಟ್ಟ ಐಡಿಯಾ ಇಲ್ಲಿ ಹತ್ಕೊಂಡು ಉರಿತಾ ಇದೆ. ಏಯ್ ನಡಿ. ಏಯ್ ಚುಪ್ ನಡಿ. ಕಣ್ಣು ಮೀನಾಕ್ಷಿ, ಮುಖ ಕಮಲ, ಸಿಂಹ ಕಟಿ ಹಂಗಂದ್ರೆ ವೇಸ್ಟು ಅದು ನೀನು. ಬಾಸ್, ಕಟಿ ಅಂದ್ರೆ ಸೊಂಟ, ಸಿಂಹದ ಸೊಂಟ. ಒಟ್ಟಲ್ಲ ಅವಳು ನನಗ್ ಬೀಳ್ತಾಳ್ ತಾನೆ. ಬೀಳ್ತಾರೆ, ಬೀಳ್ಲೇಬೇಕು ಅಂತ ತಾನೇ ಐಡಿಯಾ ಕೊಟ್ಟಿರೋದು. ನಾವು ಅದಕ್ಕೆ ಅಲ್ವಾ ಬಾಸ್ 5,000 ಪೋಣಿಸಿರೋದು. ಹಾಗಂತ ಸುಮ್ನಿದ್ರಾಗಲ್ಲ, ನಾರ ಹೇಳಿದ್ರೇನೆ ಗಾಳಿಪಟ ಆರೋದು. ಆರ್ದೆ ಗೋತ ಹೊಡೆದ್ಬಿಟ್ರೆ ಕ್ಯಾಶ್ ಬ್ಯಾಕ್. ಬಾಸ್ ಸಿಂಹ ಕಟಿ. ನಲ್ಲ ಬಿಡು, ಒಳ್ಳೆ ನಡು, ಒಡೆದು ಹೋಗಬಹುದು. ಹೊಡೆದೋಗ ಕತೆ ಮಡ್ಕೇನಾ? ಅಲ್ಲರಿ ಸಾಂಗ್ ಅಂದ್ರೆ ನಾನು ಓಕೆನಾ? ಇಲ್ದೆ ಹೋಗಿದ್ರೆ ಈ ಮಡ್ಕೆ ಮುಖನ ಒಡಿದೇ ಬಿಡ್ತಿದ್ನಾ? ಹಂಗಾರೆ ಫೋನ್ ನಂಬರ್ ಕೊಡಿ, ಕಾಲ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಬಿಡೋಣ. ಫೈನಲ್ ಆಗಿ ಹೋಗೋದ್ ಬೆಡ್ರೂಮ್ ತಾನೆ, ಬನ್ನಿ ಈಗ್ಲೇ ಹೋಗೋಣ. ಕಾಲ್ ಮಾಡೋಣ ಅಂದ್ರೆ ಕಾಲ್ಗರ್ ತರ ಮಾತಾಡ್ತೀಯಲ್ಲ ಮೌ. ನಾನು ನಿಮ್ ಹೆಂಡತಿ. ಹೆಂಡ್ತಿನ? ಹಂಗಾರೆ ಆ ಬಾಸು? ಅವನು ನಮ್ಮ ಮಗ ಅಭಿಷೇಕ್. ನಿಮ್ಮ ಅಪ್ಪನ್ಗೆ ವಿಡಿಯೋ ಎಲ್ಲಿವರೆಗೂ ತೋರ್ಸಿದ್ಯೋ? ಅಪ್ಪ ನಿನ್ಗೆ ಹೆಣ್ಣೋಡಕ್ ಬರ್ತಾರಲ್ಲ ಅಲ್ಲಿವರೆಗೂ. ಆದ್ರೆ ನಿನ್ ಮುಖ ತೋರ್ಸಿಲ್ಲಮ್ಮ. ಇವನು ತಾತುನ್ ಸಂಬಂಧಿ, ಹೆಸರು ಉತ್ತರ. ಬೆಳಿಗ್ಗೆ ಎದ್ರೆ ಮನ್ಸಲ್ಲಿ ಹುಟ್ಟೋದು ಬರೀ ಪ್ರಶ್ನೆ. ಕಾರ್ ಆಕ್ಸಿಡೆಂಟ್ ಅಲ್ಲಿ ಎಲ್ಲರನ್ನೂ ಕಳ್ಕೊಂಡ ಇವನ್ಗೆ ನೆನಪಿರೋದು ಅಲ್ಲಿವರೆಗೂ ಮಾತ್ರ. ಎಲ್ಲಿ ಹೋದ ಇವನಿಗೆ ಒಂದು ವಿಡಿಯೋ ಕ್ಯಾಮರಾ ಬೇರೆ. ಬದುಕು ಅಂದ್ಮೇಲೆ ನವರಸಗಳು ಇರ್ಲೇಬೇಕಲ್ವಾ? ಅದಕ್ಕೆ ಹುಡುಗಿನೂ ನೋಡಿ ಮದ್ವೆನೂ ಮಾಡಿದ್ರು. ಅದಕ್ಕೆ ಸಾಕ್ಷಿ ಈ ವಿಡಿಯೋ ಕ್ಯಾಮರಾ. ಒಳ್ಳೇದ್ ಬಿಡಪ್ಪ. ಯಾರಿದು? ಮಾವ್, ಅಲ್ಲ ಮೇಡಮ್, ಯಾರು ನೀವು? ಒಂಟೆ ಹುಡ್ಕೊಂಡ್ ರೂಮಲ್ಲಿ ಬಂದ್ ಮಲ್ಗಿದ್ರಲ್ಲ, ನಿಮ್ಗೆ ಯಾರು ಹೇಳೋರ್ ಕೇಳೋರಿಲ್ವಾ? ನನಗ್ ನೀವು 3 ಗಂಟೆ ಹಾಕದ್ಮೇಲೆ ಒಂಟಿ ಹೇಗಾಗ್ತೀಯ ರಾಜ? ಒಂದು ಆಯ್ತು, 3ನೇ ಅವ್ರಿಗೆ ದಾರಿ ಆಯ್ತು. 3ನೇವ್ರ ರಾಜ, ಇದನ್ನು ನಾನು ವಿಡಿಯೋ ಮಾಡಕ್ ಆಗಲ್ಲಪ್ಪ. ಈ ದಂಪತಿ ಮಗನೇ ಅಭಿಷೇಕ್. ಎಲ್ಲಿದ್ದೀನಿ? ಯಾವನ ನೀನು? ಒಟ್ನಲ್ಲಿ ನಿನ್ನೆಯ ನೆನಪನ್ನ ದಿನ ಬೆಳಿಗ್ಗೆ ತೋರಿಸಿ ಜ್ಞಾಪಿಸೋಕೆ ಇರೋ ಐ ವಿಟ್ನೆಸ್ ಈ ವಿಡಿಯೋ. ಅಯ್ಯೋ ಇಷ್ಟೆಲ್ಲ ಗೊತ್ತಿದ್ದು ಮದುವೆ ಆಗಿದ್ದೀರಲ್ಲ, ಗ್ರೇಟ್. ಅಯ್ಯೋ, ನಿಜ ಹೇಳ್ಬೇಕು ಅಂದ್ರೆ ಜ್ಞಾಪಕ ಶಕ್ತಿ ಇರೋ ಗಂಡ ಆಗಿದ್ರೆ ಯಾವ್ದೋ ಒಂದ್ ಗಲಾಟೆನ ಮನ್ಸಲ್ಲ ಇಟ್ಕೊಂಡು ಜೀವನ ಪೂರ್ತಿ ಟಾರ್ಚರ್ ಕೊಡ್ತಿದ್ದ. ಆದ್ರೆ ನನ್ ಗಂಡ ಹಾಗಲ್ಲ, ಬೆಳಿಗ್ಗೆ ಏಳಷ್ಟಲ್ಲಿ ಕ್ಲೀನ್ ಸ್ಲೇಟ್. ಆ ಸ್ಲೇಟ್ ಅಲ್ಲಿ ನಾನೇ ಬರೆಯೋದು. ನಮ್ಮ ಅಪ್ಪನ್ಗೆ ನಾನೇ ಒಂಥರ ಲಾಡ್ ಬ್ರಹ್ಮ. ಹೌದು, ಈ ಹುಡ್ಗ ಯಾರು? ಈ ಮನೆ ಮೊಮ್ಮಗ. ಓ, ಮತ್ತೆ ವಿಡಿಯೋ ಕಾಣ್ಲೇ ಇಲ್ಲ. ವಿಡಿಯೋ ನಾಳೆ ತೋರಿಸ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಯುವರ್ ಆರ್ಡರ್ ಪ್ಲೀಸ್. ಡ್ರಿಂಕ್ಸ್ ಅಭ್ಯಾಸ ಇದೆ ತಾನೆ? ಇದ್ದೇ ತಾತ, ಆದ್ರೆ ನಿಮ್ ಮುಂದೆ ಸರ್ಸಮ್ಮನ್ಗೆ ನಾ ಗೊತ್ತಾದ್ರೆ ಅಲ್ಲಿ ನಮ್ಮನೇಲಾದ್ರೆ ವ್ಯಾಕ್ಯೂಮ್ ಕ್ಲೀನರು, ಇಲ್ಲಿ ಪರ್ಕೆಟ್ ಗ್ಯಾರಂಟಿ. ಪರವಾಗಿಲ್ಲ ಸರ್ಸಮ್ಮ, ಚೆನ್ನಾಗಿ ಬೆಳೆಸಿದ್ಯಾ. ಇವ್ರು ಎಲ್ರಿಗೂ ಫ್ರೂಟ್ ಪಂಚ್ ಕೊಡಿ. ಫ್ರೂಟ್ ಪಂಚ ಮೇಡಮ್ ನಿಮ್ಗೆ? ಅವ್ರಿಗೆ ರಾಮನವಮಿ ಪಾನ್ಕ ಕೊಡಿ. ನನ್ಗೇನು ಬೇಡ. ಫ್ರೂಟ್ ಪಂಚ್ ಅಂತೆ, ಫ್ರೂಟ್ ಪಂಚ್. ಇವ್ರು ನಿಂಗೆ ಬಿಟ್ರೆ ಜನರೇಷನ್ ಗ್ಯಾಪ್ ಅಲ್ಲ, ಜನ್ಮ ಜನ್ಮಾಂತರದ ಗ್ಯಾಪ್ ಆಗ್ಬಿಡುತ್ತೆ. ಒಂದ್ ನಿಮಿಷ ಸರ್, ಏನ್ ಮಾಡ್ತಿದ್ದೀರಾ ಸರ್ ನೀವು? ಈ ಫ್ರೂಟ್ ಪಂಚ್ಗೆ ಸ್ವಲ್ಪ ವಿಸ್ಕಿ ಮಿಕ್ಸ್ ಮಾಡ್ಬೇಕು. ಹಲೋ, ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಖಾರದ ಪುಡಿ, ಚಟ್ನಿ ಪುಡಿ, ಮೂಸೋ ಮೂಗ್ಗೆ ಇವೆಲ್ಲ ಏನು ಗೊತ್ತಾಗಲ್ಲ. ಇಲ್ಲ, ಮಿಕ್ಸ್ ಮಾಡು. ಆಗಲ್ಲ. ಮಾಡಿ ಸರ್. ಆಗಲ್ಲ ಸರ್. ಆಗಲ್ಲ? ಯಾರು ಹೇಳಿದ ಆಗಲ್ಲ ಅಂತ? ಭ್ರಷ್ಟ ಬೇರೆ. ಏನೋ ಒಂಥರ ಇದೆಯಲ್ಲ, ಚೆನ್ನಾಗೇ ಇದೆಯಲ್ಲ. ನಿಮ್ಮಲ್ಲಿ ಫ್ರೂಟ್ ಪೊಲ್ಯೂಷನ್ ಫ್ರೀ, ಇಲ್ಲಿ ಫ್ರೂಟ್ಗೆ ಫ್ರೀ ಪೊಲ್ಯೂಷನ್. ಅದಕ್ಕೆ ಟೇಸ್ಟ್ ಒಂಚೂರು ಚೇಂಜ್ ಇದೆ.
ಚೆನ್ನಾಗಿದೆ. ಸ್ನೇಹ ಇನ್ನೊಂದು ಹೇಳಮ್ಮ. ತಾತ ಸೂಪರ್ ತಾತ, ನಾನ್ ಹೇಳ್ತೀನಿ. ಬೇರೆ ಅಪ್ಪ ಅಲ್ಲೇನ್ ನಡೀತಾ ಇದೆಯಪ್ಪ? ಆ ಕಲರ್ ವಾಟ್ರು ತಾತ ಮೊಮ್ಮಗನ ಸಂಬಂಧನ ಗಟ್ಟಿ ಮಾಡ್ತಾ ಇದೆ. ಅಪ್ಪ ಮಗನ ಸಂಬಂಧನ ಗಟ್ಟಿ ಮಾಡಲ್ವಾ? ಅದು ಆರ್ಥಿಕ, ಹಾ. ಸಾಮಾಜಿಕ, ಹಾ. ಅನೈತಿಕ ಸಂಬಂಧಗಳೆಲ್ಲವನ್ನು ಗಟ್ಟಿ ಮಾಡುತ್ತೆ. ಮಗನೇ ಮಗನೇ ನಂಗೆ ಇನ್ನು ಬೇಕಪ್ಪ. ಅಪ್ಪ ಅಪ್ಪ ನೀನು ಸ್ವಲ್ಪ ತಾಳಪ್ಪ. ನೀನ್ ಹೇಳ್ತಿರೋದ್ ನಿಜ ತಾನೆ? ಖಂಡಿತ ತಾತ. ಅಯ್ಯಯ್ಯೋ ಎಲ್ಲ ರೂಮು ಲಾಕ್ ಆಗೋಗಿದ್ಯೆ, ಈಗೆಲ್ಲಪ್ಪ ಉಯ್ಯೋದು? ಇದೇ ಗ್ಯಾಪಲ್ಲಿ ಮಾಡ್ಬೇಡಣ್ವೇ. ಏನಪ್ಪ ಇವತ್ತನ್ನ ಅದೃಷ್ಟ. ಮೊಬೈಲು ಲಿಕ್ಕರು, ಮನೇಲು ಲಿಕ್ಕರು, ಎಲ್ಲೆಲ್ಲೂ ಲಿಕ್ಕರು, ಮಳೆಲು ಲಿಕ್ಕರು. ಅಂದ್ರೆ ಸ್ವಲ್ಪ ಉಪ್ಪು ಹೋಗಿ ಎಲ್ಲ ನಿಜ ಉಂಟಲ್ಲಪ್ಪ. ಯಾವ್ದು ಹುಡುಗ ನಮ್ಮನೆ ಹತ್ರ ಹತ್ಕೊಂಡ್ ಕೂತೈತಲ್ಲ. ಏಯ್ ಯಾರಪ್ಪ ಮರಿ ನೀನು? ಯಾಕೆ ಅಳ್ತಿದ್ಯೋ? ಅಯ್ಯಯ್ಯೋ ಏನೋ ಇದೆಲ್ಲ. ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಕಡಿಮೆ ಬಂತು. ಡ್ಯಾಡಿ ಈ ರಿಪೋರ್ಟ್ ಕಾರ್ಡ್ಗೆ ಸೈನ್ ಮಾಡ್ಲಿಲ್ಲ, ಅದಕ್ಕೆ ಸ್ಕೂಲ್ ನಲ್ಲಿ ಹೊಡೆದ್ರು. ಏನು ಸ್ಟೂಡೆಂಟ್ಸ್ಗೆ ಹೊಡೆದ್ರ? ಇದು ಘೋರ ಅಪರಾಧ. ನಡೆಯೋ ಸ್ಕೂಲ್ಗೆ ಹೋಗೋಣ. ನೀವು ಬಂದಿದ್ ಒಳ್ಳೇದಾಯ್ತು, ಕೂತ್ಕೊಳ್ಳಿ. ಎದುರುಗಡೆ ಕೂತ್ಕೊಳಕ್ ನಾನೇನ್ ಸ್ಟೂಡೆಂಟಾ? ಪಕ್ಕದಲ್ಲಿ ಕೂತ್ಕೊಳಕ್ ನಿಮ್ ಗಂಡನ? ಮಡ್ಲಲ್ಲಿ ಕೂತ್ಕೊಳಕ್ ನಾನೇನ್ ನಿಮ್ ಮಗುನ? ಮರ್ಯಾದೆ ಕೊಟ್ಟು ಮಾತಾಡ್ರಿ. ಯಾರಿಗ್ರಿ ಮರ್ಯಾದೆ ಕೊಡೋದು? ಮಕ್ಕಳಿಗೆ ಅಪ್ಪ ಅಮ್ಮ ಹೊಡೆದ್ರೇನೆ ಕ್ರೈಮು. ಅಂತದ್ರಲ್ಲಿ ಮಕ್ಕಳಿಗೆ ಹರಾಸ್ ಮಾಡಿ ಮೆಂಟಲಿ ಟಾರ್ಚರ್ ಕೊಡ್ತಾ ಇದ್ದೀರಾ? ಸಾರ್ ಕಾಫಿ ತಗೊಂಬಪ್ಪ. ಓಕೆ. ನಂಗೊಂದು ಬೂಸ್ಟ್. ಓಕೆ ಓಕೆ. ಎಲ್ಲ ಹೋಗ್ತಿದ್ಯಾ? ಸುಮ್ಮನೆ ನಿಂತ್ಕೊಳ. ನೋಡಿ, ನೀವು ನನ್ನ ಸ್ಟೂಡೆಂಟ್ ಅಪ್ಪ ಅಂತ ಸುಮ್ನೆ ಇದ್ದೀನಿ. ಯಾರಿಗ್ರಿ ಅಪ್ಪ? ನಿಮ್ಗಪ್ಪನ ಇವನ್ಗಪ್ಪನ? ಪಾಪ ಅವ್ರ ಅಮ್ಮ ಯಾರನ್ನ ಮದುವೆ ಆಗಿದಾರೋ ಏನೋ. ಕುರಿ ಒಂದು, ಕಟುಕ್ರು 3 ಜನ. ಈಗ ನೋಡು ನನ್ನ ಪಾರು. ನಾವು ಸ್ಟೂಡೆಂಟ್ಗೆ ಹೊಡೆದೇ ಇಲ್ಲ, ಅವನ್ನೇ ಕೇಳಿ. ನಿಮ್ಮ ಅಪ್ಪನ್ಗೆ ವಿಡಿಯೋ ಎಲ್ಲಿವರೆಗೂ ತೋರಿಸಿದ್ಯೋ? ರಿಪೋರ್ಟ್ ಕಾರ್ಡ್ಗೆ ಸೈನ್ ಹಾಕಿಸ್ಕೊಳ್ಳೋಕೋಸ್ಕರ ನಿನ್ ಮದುವೆವರೆಗೂ ತೋರಿಸಿ ನಿಲ್ಲಿಸ್ಬಿಟ್ಟೆ ಅಮ್ಮ. ಅಯ್ಯಮ್ಮ, ದಯವಿಟ್ಟು ಕ್ಷಮಿಸಿ. ಸದ್ಯ ಪ್ರಿನ್ಸಿಪಲ್ಗೆ ಹೊಡೆದಿಲ್ವಲ್ಲ? ಫ್ರೆಂಡ್ ನೋಡಿ ಮೋಸ ಹೋಗ್ಬಿಡಿ ಸರ್. 1 ನಿಮಿಷ.